ಕಬಿನಿ ಹಿನ್ನೀರಿನಲ್ಲಿ ವಾಟರ್ ಸ್ಪೋರ್ಟ್ಸು ಅಡ್ವೆಂಚರಸ್ ಸ್ಪೋರ್ಟ್ಸ್ಗೆ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಈಗಾಗಲೇ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ಕಟ್ಟಡಗಳು, ಅಕ್ರಮ ರೆಸಾರ್ಟ್ಗಳು, ಅಕ್ರಮವಾಗಿ ಕಟ್ಟಿರುವಂಥದ್ದು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನು ಮಾಡಬಹುದಾ? ಎಲ್ಲಾದರೂ ಒಂದು ಕಡೆ ಚರ್ಚೆ ಆಗಿದೆಯಾ? ಸಂಘ ಸಂಸ್ಥೆಗಳ ಜೊತೆ ಕೂತಿದ್ದಾರಾ? ಪ್ರಾಣಿ ಪ್ರಿಯರ ಜೊತೆ ಕೂತ್ಕೊಂಡಿದ್ದಾರಾ? ಪರಿಸರ ಪ್ರಿಯರ ಜೊತೆ ಕೂತ್ಕೊಂಡಿದ್ದಾರಾ? ಇದನ್ನು ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ತೊಂದರೆ ಆಗಲ್ವಾ? ನಾವು ಪ್ರಾಣಿಯ ಒಂಚೂರು ಆ ಹುಲಿ ಉಗುರು ಹಾಕ್ಕೊಂಡಿದ್ದಕ್ಕೆ ಅರಣ್ಯ ಇಲಾಖೆ ಆಕ್ಟ್ ಅಷ್ಟು ಬಿಗಿಯಾಗಿರ್ಬೇಕಾದ್ರೆ, ಈಗ ನಾವು ಕಬಿನಿ ಒಳಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಮಾಡಿ ಮೀನು ಮತ್ತೊಂದು ಯಾವ್ದಾದ್ರು ಒಂದು ಪ್ರಾಣಿಗಳಿಗೆ ಸಂಕುಲಕ್ಕೆ ತೊಂದರೆ ಆದರೆ ಏನು ಮಾಡ್ತಾರೆ? ದಯಮಾಡಿ ಸಚಿವರು ಮಧ್ಯಪ್ರವೇಶ ಮಾಡಬೇಕು. ಅರ್ಧ ದಿವಸ ಸಾರ್ವಜನಿಕರ ಅಹವಾಲನ್ನು ಕೇಳಬೇಕು. ಸಾರ್ವಜನಿಕರು, ಪರಿಸರ ಪ್ರೇಮಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ತೀರ್ಮಾನವನ್ನು ಕೈಗೊಳ್ಳಿ. ಇಲ್ಲಾಂದ್ರೆ ಅಡ್ವೆಂಚರಸ್ ಸ್ಪೋರ್ಟ್ಸು ಕಬಿನಿ ಹಿನ್ನೀರಲ್ಲಿ ಮಾಡುವಂಥ ಸಂದರ್ಭ ಬೇಡ ಅನ್ನುವಂಥ ಅಭಿಪ್ರಾಯ ಬಂದರೆ ಜನಗಳ ಒತ್ತಾಯಕ್ಕೆ ಮಣಿದ್ಕೊಳ್ಳಿ. ಯಾರದೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು, ಅಲ್ಲಿರುವ ರೆಸಾರ್ಟ್ಗಳ ಕಾರಣಕ್ಕೆ ಒತ್ತಡಕ್ಕೆ ಮಣಿದು ತೀರ್ಮಾನ ಕೈಗೊಳ್ಳಬೇಡಿ ಅನ್ನೋಂಥ ಮನವಿಯನ್ನೇ ಈ ಸಂದರ್ಭದಲ್ಲಿ ಮಾಡ್ಕೋತೀನಿ. ಕಬಿನಿ ಹಿನ್ನೀರಿನಲ್ಲಿ ವಾಟರ್ ಸ್ಪೋರ್ಟ್ಸು ಅಡ್ವೆಂಚರಸ್ ಸ್ಪೋರ್ಟ್ಸ್ಗೆ ಏನೋ ಮಾಡ್ತಾ ಇದ್ದಾರೆ ಅನ್ನುವಂಥ ಸುದ್ದಿ ಬಂದಿದೆ. ಈಗಾಗಲೇ ಕಬಿನಿ ಹಿನ್ನೀರಿನಲ್ಲಿ ಅಕ್ರಮ ಕಟ್ಟಡಗಳು, ಅಕ್ರಮ ರೆಸಾರ್ಟ್ಗಳು, ಅಕ್ರಮವಾಗಿ ಕಟ್ಟಿರುವಂಥದ್ದು ಪತ್ರಿಕೆಗಳಲ್ಲಿ, ಮಾಧ್ಯಮದಲ್ಲಿ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಇದನ್ನು ಮಾಡಬಹುದಾ? ಎಲ್ಲಾದರೂ ಒಂದು ಕಡೆ ಚರ್ಚೆ ಆಗಿದೆಯಾ? ಸಂಘ ಸಂಸ್ಥೆಗಳ ಜೊತೆ ಕೂತಿದ್ದಾರಾ? ಪ್ರಾಣಿ ಪ್ರಿಯರ ಜೊತೆ ಕೂತ್ಕೊಂಡಿದ್ದಾರಾ? ಪರಿಸರ ಪ್ರಿಯರ ಜೊತೆ ಕೂತ್ಕೊಂಡಿದ್ದಾರಾ? ಇದನ್ನು ಮಾಡೋದ್ರಿಂದ ಪ್ರಾಣಿ ಪಕ್ಷಿಗಳ ಸಂಕುಲಕ್ಕೆ ತೊಂದರೆ ಆಗಲ್ವಾ? ನಾವು ಪ್ರಾಣಿಯ ಒಂಚೂರು ಆ ಹುಲಿ ಉಗುರು ಹಾಕ್ಕೊಂಡಿದ್ದಕ್ಕೆ ಅರಣ್ಯ ಇಲಾಖೆ ಆಕ್ಟ್ ಅಷ್ಟು ಬಿಗಿಯಾಗಿರ್ಬೇಕಾದ್ರೆ, ಈಗ ನಾವು ಕಬಿನಿ ಒಳಗೆ ಅಡ್ವೆಂಚರಸ್ ಸ್ಪೋರ್ಟ್ಸ್ ಮಾಡಿ ಮೀನು ಮತ್ತೊಂದು ಯಾವ್ದಾದ್ರು ಒಂದು ಪ್ರಾಣಿಗಳಿಗೆ ಸಂಕುಲಕ್ಕೆ ತೊಂದರೆ ಆದರೆ ಏನು ಮಾಡ್ತಾರೆ? ದಯಮಾಡಿ ಸಚಿವರು ಮಧ್ಯಪ್ರವೇಶ ಮಾಡಬೇಕು. ಅರ್ಧ ದಿವಸ ಸಾರ್ವಜನಿಕರ ಅಹವಾಲನ್ನು ಕೇಳಬೇಕು. ಸಾರ್ವಜನಿಕರು, ಪರಿಸರ ಪ್ರೇಮಿಗಳು, ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಕೂತ್ಕೊಂಡು ತೀರ್ಮಾನವನ್ನು ಕೈಗೊಳ್ಳಿ. ಇಲ್ಲಾಂದ್ರೆ ಅಡ್ವೆಂಚರಸ್ ಸ್ಪೋರ್ಟ್ಸು ಕಬಿನಿ ಹಿನ್ನೀರಲ್ಲಿ ಮಾಡುವಂಥ ಸಂದರ್ಭ ಬೇಡ ಅನ್ನುವಂಥ ಅಭಿಪ್ರಾಯ ಬಂದರೆ ಜನಗಳ ಒತ್ತಾಯಕ್ಕೆ ಮಣಿದ್ಕೊಳ್ಳಿ. ಯಾರದೋ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು, ಅಲ್ಲಿರುವ ರೆಸಾರ್ಟ್ಗಳ ಕಾರಣಕ್ಕೆ ಒತ್ತಡಕ್ಕೆ ಮಣಿದು ತೀರ್ಮಾನ ಕೈಗೊಳ್ಳಬೇಡಿ ಅನ್ನೋಂಥ ಮನವಿಯನ್ನೇ ಈ ಸಂದರ್ಭದಲ್ಲಿ ಮಾಡ್ಕೋತೀನಿ.